ಹಲೋ ಫ್ರೆಂಡ್ಸ್, ಇವತ್ತು ಮಮ್ಮಿ ಮನೆಗೆ ಬಂದು ಸರ್ಪ್ರೈಸ್ ಕೊಟ್ಟರು. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮಮ್ಮಿ ಮನೆಗೆ ಬರ್ತಾರೆ ಅಂತ. ಸರಿ, ನಮ್ಮ ಮನೆಗೆ ಬಂದ್ರಲ್ಲ, ಸ್ಪೆಷಲಾಗಿ ಮಾಡೋಣ ಅಂತ ನಮ್ಮ ಅತ್ತೆ ಕಬಾಬು ಹಾಗೂ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದಾರೆ. ನಾನಂತೂ ಫುಲ್ ದಿಲ್ಖುಷ್ ಆಗಿಬಿಟ್ಟೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ಲಡ್ಡು ಹಾಗೂ ಲಕ್ಷಿತ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು, ಗೇಮ್ಸ್ ಎಲ್ಲ ಆಡಿ. ಸೊ ಕಬಾಬು ಬಿರಿಯಾನಿ ಕೂಡ ರೆಡಿ ಆಗಿತ್ತು ಫ್ರೆಂಡ್ಸ್. ಇನ್ನೇನು ಇವಾಗ ಊಟಕ್ಕೆ ಬಡಿಸ್ಬೇಕಿತ್ತು. ನಾನು ಊಟಕ್ಕೆ ಬಡಿಸ್ತಾ ಇದ್ದೆ, ಬಟ್ ನಮ್ಮ ಅತ್ತೆ ಬಂದು ಏನು ಅಷ್ಟೇ ಆಗ್ತಿದೆ ಅಂತ ಅವರೇ ಆಮೇಲೆ ಬಡಿಸಿದ್ರು, ಜಾಸ್ತಿ ಹಾಕಮ್ಮ ಅಂತ. ಊಟಕ್ಕೆ ಖಾಲಿ ನೆಲದಲ್ಲಿ ಕುತ್ಕೋಬಾರ್ದು ಅಂತ ನಮ್ಮ ಅತ್ತೆ ರೊಗ್ನ ಹಾಸಿದ್ರು. ಆ್ಯಂಡ್ ಇಲ್ಲಿ ಬಂದು ಫ್ರೆಂಡ್ಸ್, ನಾನು ಲಡ್ಡುಗೆ ಹಾಲನ್ನ ತಿನ್ನಿಸ್ತಾ ಇದ್ದೀನಿ. ನಮ್ಮಮ್ಮ ಸಾಕು ಅಂತ ನಮ್ಮ ಅತ್ತೆ ಇಲ್ಲ ಇನ್ನೂ ತಿನ್ನಿ ಅಂತ ಇನ್ನೂ ಬಡಿಸ್ತಾ ಇದ್ರು. ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಊಟ ಆದ್ಮೇಲೆ ನಾವೆಲ್ಲರೂ ಎಲ್ಲಡಿಕೆ ಹಾಕೊಂಡ್ವಿ. ಆ್ಯಂಡ್ ನಮ್ಮಮ್ಮ ಕಡೆ ಎಲ್ಲಡಿಕೆ ಮಾತ್ರ ಕಂಪಲ್ಸರಿ ಹಾಕೋತಾರೆ ನಾನ್ ವೆಜ್ ಊಟ ಆದ್ಮೇಲೆ. ಆ್ಯಂಡ್ ನಂದುಗೆ ನಮ್ಮ ಅತ್ತೆ ಕೈ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಅತ್ತೆ ಊಟನ ಕೂಡ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು. ಊಟದ ಜೊತೆ ಬಿಸ್ಕೆಟು, ಜ್ಯೂಸು, ಚಿಪ್ಸ್ ಎಲ್ಲ ಮಕ್ಳಿಗೆ ಇರಲಿ ಅಂತ ಅದು ಕೂಡ ಕೊಟ್ಟರು ಫ್ರೆಂಡ್ಸ್. ತುಂಬ ಮಾತಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅರ್ಶಿನ ಕುಂಕುಮ ತೊಗೊಂಡು ಮಮ್ಮಿ ಮನೆಗೆ ಹೋದ್ರು. ಸ್ವಲ್ಪ ಬೇಜಾರಾಗ್ತಾ ಇತ್ತು ಹೋದ್ರಲ್ಲ ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಿತ್ತಲ್ಲ, ಕೆಲಸ ಆಯಿತು ಅಂತ. ಸೊ ಮಮ್ಮಿ ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ಬೆಳಗೋದು ಅವೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಅಷ್ಟೇ ಫ್ರೆಂಡ್ಸ್, ನಮ್ಮ ಮಿನಿ ಬ್ಲಾಗ್.